ಗದ್ದಲ ಗಲಾಟೆ ಕನ್ಫ್ಯೂಷನ್ಗಳಿಗೆ ತೆರೆ ಎಳೆಯೋ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮದ್ದಿದೆಯಾ, ಮದ್ದಿದ್ದರೂ ಅದನ್ನ ಉಪಯೋಗಿಸ್ತಾರಾ ಅಥವಾ ಗಾಯ ಅಲ್ವಾ, ಸಣ್ಣ ಗಾಯ ಅಲ್ವಾ ಅಂತ ಬಿಟ್ಟು ಬಿಡ್ತಾರಾ ಪ್ರಶ್ನೆ ಇದೆ. CLP ಸಭೆ CM DCM ಪಾಲಿಗೆ ನಿರ್ಣಾಯಕ ಆಗುತ್ತಾ? ಸಹಜವಾಗಿ ಈಗ 2025ರ ವರ್ಷ ಅಂತೂ ಕಾಂಗ್ರೆಸ್ಗೆ ಬಹಳ ನಿರ್ಣಾಯಕ. ಸೊ ಒಂದೊಂದು ಮೀಟಿಂಗ್ ಕೂಡ ಇಂಪಾರ್ಟೆಂಟ್. ಅಥವಾ ತೇಪೆ ಹಚ್ಚೋ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ, ಅಂದ್ರೆ ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡಿ, ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಏನಾದರೂ ಒಂದು ಸಂದೇಶವನ್ನು ಕೊಟ್ಬಿಡ್ತಾರಾ? ಹೈಕಮಾಂಡ್ ಎಂಟ್ರಿ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ವೀಕ್ನೆಸ್ ಆಗಿ ಕಾಣಿಸುತ್ತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸದ್ಯಕ್ಕಂತೂ ಪದೇ ಪದೇ ಹೈಕಮಾಂಡ್ ಎಲ್ಲಾ ವಿಚಾರಗಳಲ್ಲೂ ಇಂಟರ್ಫಿಯರ್ ಆಗೋದು ನಮ್ಗೆ ಇಷ್ಟ ಇಲ್ಲ ಅನ್ನೋ ರೀತಿ ಮನಸ್ಥಿತಿಯಲ್ಲಿ ಕೆಲವರು ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ, ಕ್ಯಾನ್ಸಲ್ ಮಾಡಿಲ್ಲ. ಲೆಟ್ ಮಿ ಕರೆಕ್ಟ್ ದಿಸ್, ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಅವರ ಸಮಯನೂ ತಗೊಂಡು ಅವ್ರ ಜೊತೆಯಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ. ಗೊತ್ತಿಲ್ಲ ನನಗೆ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ, ಅವ್ರು ಬರ್ತಾರೆ, ಬಂದಾಗ ನಮ್ಗೆ ಸಮಯ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ. ಅದೇ ಸಬ್ಜೆಕ್ಟೇ ಗೊತ್ತಿಲ್ಲ ನನಗೆ. ನಮ್ಮದು ಸಭೆ ಇದೆ ಬರೀ SC ಅಂತ ಹೇಳಿದರು, ಹೋಗ್ಲಿಕ್ಕೆ ತಯಾರಿ ಮಾಡ್ತಾಯಿದ್ದೀವಿ, ರದ್ದಾಗಿದೆ. ಅದಕ್ಕೆ ಏನು ಸಬ್ಜೆಕ್ಟ್ ಇದೆ, ಏನು ಡಿಸ್ಕಷನ್ ಅಂತ ನಮಗಂತೂ ಖಂಡಿತವಾಗಿ ಗೊತ್ತಿಲ್ಲ. ಸಭೆ ಸೇರಿದ್ರೆ ತಪ್ಪೇನಿರಲಿಲ್ಲ ಈಗ ಅದನ್ನ ಏನು ಇನ್ನೇನು ಅದ್ರ ಮುಂದುವರಿಸಿ ಏನು ಮಾಡೋದು ಅಂತ. ಈಗ ಕ್ಲೋಸ್ ಆಗಿದೆ, ಲೈಕ್ ಮ್ಯಾಟ್ರ್ ಕ್ಲೋಸ್ ಆಗಿದೆ, ಈಗ ಏನು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಅವಶ್ಯಕತೆ ಇಲ್ಲ, ಅನಾವಶ್ಯಕ.